ಮೇಡಮ್, ಇದು ಪ್ರಕರಣಕ್ಕೆ ಸಂಬಂಧಿಸಿದಂತೆ ನಿಮಗೆ ಯಾವಾಗ ಮಾಹಿತಿ ಬಂತು ಈ ಥರ ಆಗಿದೆ ಒಂದು ಶಾಲಾ ಪ್ರವಾಸಕ್ಕೆ ಹೋದಾಗ? ಕೊರಟಗೆರೆ ತಾಲೂಕು ಚಿಂಪಗಾನಹಳ್ಳಿ ಗೌರ್ಮೆಂಟ್ ಸ್ಕೂಲಲ್ಲಿ ಇವತ್ತು ದೊಡ್ಡಸಾಗರೆ ಹಾರ್ಟಿಕಲ್ಚರ್ ಫಾರ್ಮ್ಗೆ ಒಂದು ಫೀಲ್ಡ್ ಟ್ರಿಪ್ಪಿಗೆ ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ಹೋಗಿದ್ದಾರೆ. ಸೊ ಅದರಲ್ಲಿ ಅವರೊಂದು ಟಾಟಾ ಏಸಲ್ಲಿ ಒಂದು 3-4 ಟ್ರಿಪ್ಪು ಮಕ್ಕಳನ್ನು ಕರ್ಕೊಂಡು ಹೋಗಬೇಕು ಅಂತ ಒಂದೊಂದು ಟ್ರಿಪ್ಪಲ್ಲಿ ಒಂದು 20-30 ಮಕ್ಕಳು ಕರ್ಕೊಂಡು ಹೋಗಿದ್ದಾರೆ. ಸೊ ಹಂಗೆ ಹೋಗುವಾಗ ಒಂದು ಟ್ರಿಪ್ಪಲ್ಲಿ ಒಂದು ರೋಡ್ ಆಕ್ಸಿಡೆಂಟಿಂದ ಹಿಂಗಾಗಿದೆ. ಈಗ 14 ಮಕ್ಕಳಿಗೆ ಸ್ವಲ್ಪ ಏಟಾಗಿದೆ. ಅದರಲ್ಲಿ ಒಂದು 4 ಮಕ್ಕಳಿಗೆ, ಒಂದು ಮಗುವಿಗೆ ಸ್ವಲ್ಪ ನೋಸ್ ಬ್ಲೀಡಿಂಗ್ ಆಗಿದೆ ಮತ್ತು 3 ಮಕ್ಕಳಿಗೆ ಒಂದು ಹೆಡ್ಡಲ್ಲಿ ಸ್ವಲ್ಪ ಸೂಚರ್ ಮಾಡಿದ್ದಾರೆ. ಸೊ ಹಾಗಾಗಿ ಆ 4 ಮಕ್ಳಿಗೆ ಮಾತ್ರ CT ಸ್ಕ್ಯಾನ್ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ, ಒಂದು ಮುನ್ನೆಚ್ಚರಿಕೆಯಿಂದ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಗೆ ಕಳಿಸಿದ್ದಾರೆ. ಅಲ್ಲಿ ಕೊರಟಗೆರೆಯಲ್ಲಿ ಏನು ನಮಗೆ ಪ್ರಿಲಿಮಿನರಿಯಾಗಿ ಟ್ರೀಟ್ಮೆಂಟ್ ಆಗಬೇಕು ಅದು ಆಗಿದೆ. ಅಲ್ಲಿನೇ ಸ್ಟಿಚಸ್ ಆಗಿದೆ ಮತ್ತು ಆ ನೋಸ್ ಬ್ಲೀಡಿಂಗು ಅರೆಸ್ಟ್ ಆಗಿದೆ ಈ 4 ಮಗುಗೆ. ಸೊ ಆ 4 ಮಕ್ಕಳನ್ನು ಆ್ಯಂಬುಲೆನ್ಸ್ ಮುಖಾಂತರ ಕೊರಟಗೆರೆಯಿಂದ ನಮ್ಮ ತಹಸೀಲ್ದಾರು ಮತ್ತು BEO ಎಲ್ಲರೂ ಕಳಿಸ್ಕೊಟ್ಟಿದ್ದಾರೆ. ಅಷ್ಟು ಒಳಗಡೆ ನಮ್ಮ ಡಿಸ್ಟ್ರಿಕ್ಟ್ ಸರ್ಜನ್ ಕೂಡ ಮಾಹಿತಿ ಬಂದಿದೆ ಏನು ಡೀಟೇಲ್ಸ್ ಅಂತ. ಸೊ ನಾವು ಇಲ್ಲಿ ರೆಡಿ ಇದ್ವಿ. CT ಸ್ಕ್ಯಾನ್ ಕೂಡ ಈಗ 4 ಮಕ್ಕಳು ಕೂಡ ಆಗಿದೆ. 4 ಮಕ್ಕಳು ಕೂಡ ಈಗ ಆರಾಮಿದ್ದಾರೆ. ರಿಪೋರ್ಟ್ ಎಲ್ಲ ನಾರ್ಮಲ್ ಇದೆ. ಈಗ ಏನೂ ತೊಂದರೆ ಇಲ್ಲ. ಕೊರಟಗೆರೆಯಲ್ಲಿ ಈಗ ಏನು ಒಂದು 10 ಮಕ್ಕಳು ಇದ್ದಾರೆ. ಅವರು ಕೂಡ ಈಗ ಮನೆಗೆ ಹೋಗಿದ್ದಾರೆ ಅಂತ ನನಗೆ ಮಾಹಿತಿ ಬಂದಿದೆ. ಬಿಕಾಸ್ ಅವರಿಗೆ ಸಣ್ಣ ಪುಟ್ಟ ಗಾಯ ಆಗಿದೆ. ಬೇರೆ ಏನು ಮೇಜರ್ ಇನ್ಸಿಡೆಂಟ್ಸ್ ಏನೂ ಆಗಿಲ್ಲ. ಬಟ್ ಈಗ ನಾವು ಆ ಟೀಚರೇ ಬಂದು ಗಾಡಿ ಓಡಿಸಿದ್ದಾರೆ ಅಂತ ನಮಗೆ ಪ್ರಥಮ ಮಾಹಿತಿ ಬಂದಿದೆ. ಮತ್ತು ಹೆಂಗೆ ಆಕ್ಸಿಡೆಂಟ್ ಆಯಿತು ಅಂತ ಪೊಲೀಸವರು ತನಿಖೆ ಮಾಡಿ ಮುಂದಿನ ಕ್ರಮ ತಗೊಳ್ತಾರೆ. ಇಲ್ಲ, ಅದು ಪರ್ಮಿಷನ್ ಅಂದರೆ ಸ್ಕೂಲ್ ಅವರು ಟ್ರಿಪ್ ಕರ್ಕೊಂಡು ಹೋಗಬೇಕು ಅನ್ನೋ ಒಂದು ದೃಷ್ಟಿಯಿಂದ ಹೋಗಿದ್ದಾರೆ. ಬಟ್ ಇಟ್ ಈಸ್ ಅ ಪ್ಯಾಸೆಂಜರ್ ವೆಹಿಕಲ್ ಓನ್ಲಿ. ಬಟ್ ಎಷ್ಟು ಮಕ್ಕಳು ಇದ್ದರು, ಅದರದ್ದು ಲಿಮಿಟ್ ಎಷ್ಟು ಅಂತ ಈಗ ಪೊಲೀಸವರು ತನಿಖೆ ಮಾಡ್ತಾರೆ.